ನಿಮ್ಮ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಚೆನ್ನಾಗಿರ್ಬೇಕಾ? ನನಗೆ ಪ್ರತಿದಿನ 50 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ನನಗೆ ಮೈಕೈ ನೋವು ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಡಾಕ್ಟ್ರೆ, ಮುಂಚೆ ನನಗೆ ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ, ನಾನು ತಿಂದಿರುವಂತಹ ಆಹಾರ ಜೀರ್ಣನೇ ಆಗ್ತಾ ಇಲ್ಲ, ನನಗೆ ಕೀಲ್ಗಳಲ್ಲಿ ನೋವು ಬರ್ತಾ ಇದೆ ಅಂತ ಹಲವಾರು ತೊಂದರೆಗಳನ್ನು ಹೇಳ್ತಿರ್ತಾರೆ. ಪ್ರತಿಯೊಬ್ಬರು ಈ ತೊಂದರೆಯಿಂದ ಬಳಲೇಬೇಕಾ? ನಾವು ಸರಿಯಾದ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಮೆಡಿಸಿನ್ಗಳು ಇಲ್ಲದೆ, ಔಷಧಿಗಳು ಇಲ್ಲದೆ ನಮ್ಮ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಚೆನ್ನಾಗಿ ಖುಷಿಯಾಗಿ ಅನುಭವಿಸ್ಬೋದು. ಏನು ಈ ಬದಲಾವಣೆಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ 50 ವರ್ಷ ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ತಾಯಂದಿರು ಅಜ್ಜ ಅಜ್ಜಿಯಂದಿರು ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. 50 ವರ್ಷದ ನಂತರ ನಮ್ಮ ದೇಹಕ್ಕೆ ನಾವು ಪನಿಷ್ಮೆಂಟ್ ಕೊಡಬಾರ್ದು, ನರಿಶ್ಮೆಂಟ್ ಕೊಡಬೇಕು. ನಮ್ಮ ದೇಹವೇ ದೇಗುಲ ಅಂತ ಬಸವಣ್ಣನವ್ರು ಹೇಳಿದ್ದಾರೆ. ಸೊ ನಾವು ದೇಹಕ್ಕೆ ಏನನ್ನ ಕೊಡ್ತೀವೋ, ಏನು ಆಹಾರ ನಮ್ಮ ದೇಹಕ್ಕೆ ಒಳಗಡೆ ಹೋಗುತ್ತೋ ಅದು ಒಳ್ಳೆಯ ಆರೋಗ್ಯಕರ ಆಹಾರ ಮಾತ್ರ ಆಗಿರಬೇಕು. ಇದನ್ನು ನೀವು ಒಪ್ತೀರಿ ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟೇ ಸ್ಟ್ರಾಂಗ್ ಅಂತ ಮೆಸೇಜ್ ಮಾಡಿ. ನಾನು ಅನುಸರಿಸ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಇದನ್ನ ಅನುಸರಿಸಲಿಕ್ಕೆ ಈ 5 ಆಹಾರಗಳು ಯಾವ್ದು ಬೇಕು ಯಾವ್ದು ಬೇಡ ಅಂತ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಇನ್ನೂ ಬದ್ಧತೆ ಸಿಕ್ಕಿದಾಗುತ್ತೆ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಈ ವಿಷಯವನ್ನ ಇನ್ನಷ್ಟು ಜನರಿಗೆ ತಲುಪಿಸಲಿಕ್ಕೆ ನನಗೆ ಸಹಾಯ ಆಗುತ್ತೆ. ನಮಗೆ ವಯಸ್ಸಾಗ್ತಾ ಇದ್ದಾಗೆ ನಮಗೆ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ. ಏನು ಬದಲಾವಣೆಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಮೆಟಬಾಲಿಸಮ್ ನಿಧಾನ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ದೇಹದಲ್ಲಿ ತಿಂದಿರುವಂತಹ ಆಹಾರ ಎಷ್ಟು ಬೇಗ ಶಕ್ತಿಯಾಗಿ ಮಾರ್ಪಾಡಾಗುತ್ತೋ ಅದು ಸ್ಲೋ ಆದ ತಕ್ಷಣ ನಾವು ಸ್ವಲ್ಪ ಆಹಾರ ತಗೊಂಡ್ರು ಅದು ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ನಾನು ಹೆಚ್ಚು ಆಹಾರ ತಗೋತಾ ಇಲ್ಲ ಆದ್ರೂ ದಪ್ಪ ಆಗ್ತಾ ಇದ್ದೀನಿ ಯಾಕೆ ಅಂತ ಕೇಳ್ತಿರ್ತಾರೆ. ಇದು ತೊಂದರೆಗೆ ಮೆಟಬಾಲಿಸಮ್ ನಿಧಾನ ಆಗಿರುವಂತದ್ದು ಮುಖ್ಯವಾದ ಕಾರಣ. ಮೆಟಬಾಲಿಸಮ್ ನಿಧಾನ ಆದ ತಕ್ಷಣ ನಾವು ತಿಂದಿರುವಂತಹ ಆಹಾರ ಸ್ವಲ್ಪ ಇದ್ರೂ ಅದು ಬೇಗ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಸೊ ತಿನ್ನುವಂತಹ ಪ್ರಮಾಣ ಸರಿಯಾಗಿರಬೇಕು, ಏನ್ ತಿಂತೀವಿ ಅನ್ನೋದು ಸ್ಮಾರ್ಟ್ ಆಗಿ ನಾವು ಚೂಸ್ ಮಾಡಬೇಕು ಅಂತ. ಎರಡನೇದು, ನಮ್ಮ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ವಯಸ್ಸಾಗ್ತಾ ಇದ್ದಾಗೆ ಮೂಳೆಗಳು ವೀಕ್ ಆಗೋದನ್ನ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಮೂಳೆಯ ಸಾಂದ್ರತೆ ಕಡಿಮೆ ಆಗುತ್ತೆ, ಗಟ್ಟಿತನ ಕಡಿಮೆ ಆಗುತ್ತೆ, ಅದು ಪೊಳ್ಳಾಗ್ತಾ ಬರುತ್ತೆ ಅಂತ. ಮುಖ್ಯವಾಗಿ ವಯಸ್ಸಾದ ನಂತರ ಅಂದ್ರೆ ಹೆಂಗಸರಲ್ಲಿ ಮುಟ್ಟ ನಿತ್ತ ನಂತರ 45-50 ವರ್ಷ ಆ ಸಮಯದಲ್ಲಿ ಋತುಚಕ್ರ ನಿತ್ತ ನಂತರದಲ್ಲಿ ಹಾರ್ಮೋನ್ಗಳ ಏರುಪೇರು ಆದ ತಕ್ಷಣ ಬೇಗ ಮೂಳೆಗಳು ವೀಕ್ ಆಗ್ತಾ ಇರುವಂತದ್ದು ಇರುತ್ತೆ. ಗಂಡಸರಲ್ಲೂ ಕೂಡ ಅವರು ಸರಿಯಾಗಿ ಆಕ್ಟಿವಿಟಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಗಿ ನಾವು ದೈಹಿಕವಾಗಿ ಶ್ರಮ ವಹಿಸ್ತಾ ಇಲ್ಲ, ವ್ಯಾಯಾಮಗಳನ್ನು ಮಾಡ್ತಾ ಇಲ್ಲ, ಸರಿಯಾದ ಆಹಾರ ತಗೋತಾ ಇಲ್ಲ ಅಂದ್ರೂ ಕೂಡ ಈ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ನಮ್ಮ ದೇಹದ ಸ್ಟ್ರಕ್ಚರ್ ಅಂದ್ರೆ ಒಳಗಡೆ ಇರುವಂತಹ ಆ ಬಿಲ್ಡಿಂಗ್ ನ ಸ್ಟ್ರಕ್ಚರ್ ವೀಕ್ ಆಗ್ತಾ ಇದೆ ಅಂದ ತಕ್ಷಣ ಬಿದ್ದ ತಕ್ಷಣ ನಾವು ಬೇಗ ಮೂಳೆ ಮುರಿಯುವಂತಹದ್ದು, ಮೈಕೈ ನೋವು ಬರೋದು, ಬೇಗ ಸುಸ್ತಾಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ಆಸ್ಟಿಯೋಪೊರೋಸಿಸ್ ಅಂತೀವಿ. ಮೂರನೇದು, ನಮ್ಮ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ. ಇದು ಸಾರ್ಕೋಪೀನಿಯಾ ಅಂತ. ಹೇಗೆ ಮೂಳೆಗಳು ವೀಕ್ ಆಗುತ್ತೋ ನಮ್ಮ ಆಹಾರದಲ್ಲಿ ಕೆಲವೊಮ್ಮೆ ಪ್ರೋಟೀನ್ ಸರಿಯಾಗಿಲ್ಲ ಅಂದ್ರೆ, ನಾವು ಸರಿಯಾಗಿ ವ್ಯಾಯಾಮ ಮಾಡ್ತಾ ಇಲ್ಲ ಅಂದ್ರೆ ಅವಾಗ ನಮ್ಮ ಮಾಂಸಖಂಡಗಳು ವೀಕ್ ಆಗುತ್ತೆ. ಮಾಂಸಖಂಡಗಳು ನಮ್ಮ ದೇಹದ ಇಂಜಿನ್. ನಾನು ಚೆನ್ನಾಗಿ ಓಡಾಡಬೇಕು, ಕೆಲಸ ಮಾಡಬೇಕು ಅಂತಂದ್ರೆ ಇಂಜಿನ್ ಸರಿಯಾಗಿರ್ಬೇಕು. ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಮಾಂಸಖಂಡಗಳನ್ನ ನಾವು ಸರಿಯಾಗಿ ಇಟ್ಕೊಳ್ಳುವಂಥದ್ದು ಅತ್ಯವಶ್ಯಕ. ಅದರ ಜೊತೆಗೆ ನಾವು ತಿಂದಿರುವಂತಹ ಆಹಾರದಲ್ಲಿ ಪಚನ ಕ್ರಿಯೆ ಏನಾಗುತ್ತೋ ಡೈಜೆಷನ್ ನಿಧಾನ ಆಗ್ತಾ ಬಂದ್ಬಿಡುತ್ತೆ ಅಥವಾ ಡೈಜೆಷನ್ ಪವರ್ ಕಡಿಮೆ ಆಗುತ್ತೆ. ನಾವು ತಿಂದಾಗ ನಮ್ಮ ದೇಹದಲ್ಲಿ ಹಲವಾರು ಡೈಜೆಸ್ಟಿವ್ ಜ್ಯೂಸಸ್, ಎನ್ಸೈಮ್ಗಳು ಉತ್ಪತ್ತಿ ಆಗುತ್ತೆ. ಅದು ನಮ್ಮ ತಿಂದಿರುವಂತಹ ಆಹಾರವನ್ನ ಜೀರ್ಣ ಮಾಡುತ್ತೆ. ವಯಸ್ಸಾಗ್ತಾ ಇದ್ದಾಗೆ ಆ ಎನ್ಸೈಮ್ಸ್ಗಳು ಕಡಿಮೆ ಆದ ತಕ್ಷಣ ನಾವು ತಿಂದಿರುವಂತಹದ್ದು ಜೀರ್ಣ ಆಗೋದಿಲ್ಲ. ನನಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಹೊಟ್ಟೆ ಉಬ್ಬರ ಬರುತ್ತೆ, ಮಲಬದ್ಧತೆ ಆಗುತ್ತೆ, ನನಗೆ ಅಜೀರ್ಣ ಆಗ್ತಾ ಇದೆ ಡಾಕ್ಟ್ರೆ ಅಂತ ಹಲವಾರು ತೊಂದರೆಗಳಾಗ್ತಾ ಹೋಗುತ್ತೆ. ಪೋಷಕಾಂಶಗಳ ಕೊರತೆನೂ ಆಗುತ್ತೆ. ನಾವು ತಿಂದಿರುವಂಥದ್ದು ಸರಿಯಾಗಿ ದೇಹ ಹೀರ್ಕೊಳ್ಳೋದಿಲ್ಲ. ಈ ತೊಂದರೆ ಕೂಡ ವಯಸ್ಸಾದ್ಮೇಲೆ ಸಹಜ. ಸೊ ಅದನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಏನ್ ತಿನ್ಬೇಕು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಸಣ್ಣ ಪುಟ್ಟ ತೊಂದರೆಗಳಾದ್ರೂ ಕೂಡ ದೇಹ ಅದನ್ನ ಹೋರಾಟ ಮಾಡುವಂತಹ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಪದೇ ಪದೇ ನೆಗಡಿ ಆಗುವಂಥದ್ದು, ಪದೇ ಪದೇ ಮೂತ್ರದಲ್ಲಿ ಸೋಂಕಾಗುವಂತಹದ್ದು, ಸುಸ್ತಾಗೋದು, ಜ್ವರ ಬರೋದು, ಈ ತೊಂದರೆಗಳು ವಯಸ್ಸಾದ್ಮೇಲೆ ಹೆಚ್ಚಾಗುತ್ತೆ. ಸೊ ಇದನ್ನೆಲ್ಲ ನಾವು ಸರಿಪಡಿಸಬೇಕು ಅಂತಂದ್ರೆ ಕೆಲವೊಂದು ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು, ನಮ್ಮ ಆಹಾರ ಔಷಧಿ ಆದ್ರೆ ನಮಗೆ ಬೇರೆ ಔಷಧಿ ಅವಶ್ಯಕತೆ ಇರೋದಿಲ್ಲ. ಆಹಾರ ಔಷಧಿ ಹೇಗೆ ಮಾಡ್ಕೊಳ್ಳೋದು ವಯಸ್ಸಾದ್ಮೇಲೆ ಅಂತ ನೋಡೋಣ. 50 ವರ್ಷ ಮೇಲ್ಪಟ್ಟಂತವರು ಯಾವ 5 ಅಂಶಗಳನ್ನ ಆಹಾರದಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿರಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಹಿಂದಿನ ಕಾರಣವನ್ನು ತಿಳ್ಕೊಳ್ಳೋಣ. ಮೊದಲನೇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ ಮತ್ತು ಹಲವಾರು ಕ್ರಿಯೆಗಳಿಗೆ ಅತ್ಯವಶ್ಯಕ ಖನಿಜ.
ಇದು ನಮಗೆ ಹಾಲಿನ ಪದಾರ್ಥದಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಪ್ರತಿದಿನ 2 ಲೋಟ ಹಾಲನ್ನು ಕುಡಿಯುವಂಥದ್ದು, ಅಥವಾ 1 ಲೋಟ ಹಾಲು 1 ಕಪ್ ಮೊಸರನ್ನ ತಿನ್ನುವಂಥದ್ದು, ಚೀಸ್ ಅಥವಾ ಪನೀರನ್ನ ಅಥವಾ ಮೊಸರಿನ ಹಾಲಿನ ಪದಾರ್ಥಗಳನ್ನ ತಿನ್ನುವಂತಹದ್ರಿಂದ ನಮ್ಮ ಕ್ಯಾಲ್ಸಿಯಂ ಪೂರೈಕೆ ಬಹಳ ಚೆನ್ನಾಗಾಗುತ್ತೆ. ಜೊತೆಗೆ ರಾಗಿಯ ಒಂದು ಪದಾರ್ಥವನ್ನ ನಾವು ತಿನ್ಬೇಕು. ವಾರದಲ್ಲಿ 5 ದಿನ ಆದ್ರೂ ರಾಗಿಯನ್ನು ನಾವು ಉಪಯೋಗಿಸೋದ್ರಿಂದ ಬಹಳ ಚೆನ್ನಾಗಿ ಕ್ಯಾಲ್ಸಿಯಂ ಪೂರೈಕೆ ಆಗುತ್ತೆ. ರಾಗಿ ದೋಸೆ ಮಾಡ್ಬೋದು, ರಾಗಿ ಅಂಬ್ಲಿ ಮಾಡ್ಬೋದು, ರಾಗಿ ರೊಟ್ಟಿ ಮಾಡ್ಬೋದು, ರಾಗಿ ಮುದ್ದೆಯನ್ನ ಮಾಡ್ಬೋದು. ಸೊ ಹಲವಾರು ರೀತಿಯಲ್ಲಿ ನಾವು ರಾಗಿಯನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ, ಪಥ್ಯದಲ್ಲಿ ನಾವು ಅಳವಡಿಸ್ಕೋಬಹುದು. ಇದರಲ್ಲೂ ಕೂಡ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಸೊಪ್ಪಿನ ಪದಾರ್ಥವನ್ನ ಮಾಡುವಂತಹದ್ದನ್ನ ಮರಿಬಾರ್ದು. ಎಲ್ಲಾ ರೀತಿಯಾದಂತಹ ಹಸಿರು ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಅದ್ರ ಜೊತೆಗೆ ಬೇರೆ ವಿಟಮಿನ್ಗಳು, ಖನಿಜಾಂಶಗಳು ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಮತ್ತು ಮುಖ್ಯವಾಗಿ ಕ್ಯಾಲ್ಸಿಯಂಗೆ ಒಂದು ಸೊಪ್ಪಿನ ಪದಾರ್ಥ, ಐರನ್ ಎಲ್ಲದೂ ಕೂಡ ಅದರಲ್ಲಿ ಇರುತ್ತೆ. ಸೊ ಒಂದು ಸೊಪ್ಪಿನ ಪದಾರ್ಥ, ಸೊಪ್ಪಿನ ಪಲ್ಯ ಆಗಿರ್ಬೋದು, ಸೊಪ್ಪಿನ ಸಾಂಬಾರ್ ಆಗಿರ್ಬೋದು, ಸೊಪ್ಪಿನ ಚಟ್ನಿ ಆಗಿರ್ಬೋದು, ಸೊಪ್ಪಿನ ಒಂದು ತಂಬಳಿ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಇದನ್ನ ಒಂದು ಪದಾರ್ಥವನ್ನ ಪ್ರತಿನಿತ್ಯ ಮಾಡುವಂಥದ್ದು ಅಂತ ಒಂದು ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸಿದ್ರೆ ಕ್ಯಾಲ್ಸಿಯಂ ಪೂರೈಕೆ ಚೆನ್ನಾಗುತ್ತೆ. ಅದರ ಜೊತೆಗೆ ವಿಟಮಿನ್ ಡಿ ಕೂಡ ಬೇಕು. ವಿಟಮಿನ್ ಡಿ ನಾವು ಬೆಳಗ್ಗಿನ ಸೂರ್ಯನ ಕಿರಣದಲ್ಲಿ ಒಂದು 15ರಿಂದ 20 ನಿಮಿಷ ನಮ್ಮ ಮೈಯನ್ನ ಒಡ್ಡಿದ್ರೆ, ಆ ಬಿಸಿಲಿಗೆ ನಾವು ಹೋಗಿ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ಈ ರೀತಿ ಮಾಡೋದ್ರಿಂದ ವಿಟಮಿನ್ ಡಿ ಪೂರೈಕೆ ಚೆನ್ನಾಗುತ್ತೆ. ಯಾರಿಗೆ ಆಗ್ತಾ ಇಲ್ಲ ಅಂತವರು ಸಪ್ಲಿಮೆಂಟ್ಗಳನ್ನು ಕೂಡ ತಗೋಬಹುದು, ಆ ಲೆವೆಲ್ಗಳು ಕಡಿಮೆ ಇದ್ರೆ. ಸೊ ಕ್ಯಾಲ್ಸಿಯಂ, ವಿಟಮಿನ್ ಡಿ ಪೂರೈಕೆ ಮುಖ್ಯವಾದಂತಹ ಅಂಶ. ಎರಡನೇದು, ನಮ್ಮ ದೇಹದಲ್ಲಿ ಪೂರೈಕೆ ಆಗ್ಬೇಕಾಗಿರುವಂತಹದ್ದು ಪ್ರೋಟೀನ್. ಪ್ರೋಟೀನ್ ಚೆನ್ನಾಗಿ ಸಿಗಬೇಕು ಅಂದ್ರೆ ಯಾವ ಆಹಾರ ಮೂಲಗಳಲ್ಲಿ ಸಿಗುತ್ತೆ? ನಾವು ತಿನ್ನುವಂತಹ ಬೇಳೆ ಕಾಳುಗಳಲ್ಲಿ ಬೇಳೆ ಸಾರು, ಅಂದ್ರೆ ಈಗ ನಾವು ತಿಳಿ ಸಾರನ್ನ ಹೆಚ್ಚಿನವರು ಮಾಡ್ತಾರೆ. ತಿಳಿ ಸಾರು ಬದಲು ಹೆಚ್ಚು ಬೇಳೆಗಳನ್ನು ಹಾಕಿ ಅದನ್ನ ದಪ್ಪ ಗಟ್ಟಿಯಾಗಿರುವಂತಹ ಸಾರು ಮಾಡಬೇಕು, ಅಥವಾ ದಾಲ್ ಮಾಡಬೇಕು. ಉತ್ತರ ಭಾರತದಲ್ಲಿ ಹೇಗೆ ದಾಲ್ ಮಾಡ್ತಾರೋ ಆ ರೀತಿ, ಅಥವಾ ತೊವೆ ಅಂತ ಮಾಡ್ತಾರೋ ಅದರಲ್ಲಿ ಸ್ವಲ್ಪ ಬೇಳೆಗಳನ್ನು ಹೆಚ್ಚು ಹಾಕೋದ್ರಿಂದ ಪ್ರೋಟೀನ್ ಪೂರೈಕೆ ಆಗುತ್ತೆ. ನಾವು ಮೊಳಕೆ ಕಾಳುಗಳನ್ನ, ಒಂದು ಮುಷ್ಟಿ ಮೊಳಕೆ ಕಾಳುಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನುವಂತಹ ಅಭ್ಯಾಸ ಇದ್ರೆ ಬಹಳ ಚೆನ್ನಾಗಿ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ. ಬೇಕಾಗಿರುವಂತಹ ಹೆಚ್ಚಿನ ಅಮೈನೋ ಆಸಿಡ್ಸ್ಗಳು ಆ ಮೊಳಕೆ ಕಾಳಲ್ಲಿ ಸಿಗುತ್ತೆ. ಎಲ್ಲ ರೀತಿಯಂತಹ ಹೆಸರು ಕಾಳು, ಕಡಲೆಕಾಳು ಅದನ್ನ ಮೊಳಕೆ ಒಡಿಸಿ ತಿನ್ನೋದ್ರಿಂದ ಬಹಳ ಚೆನ್ನಾಗಿ, ಒಂದು ಮುಷ್ಟಿ ಹಸಿ ಕಾಳುಗಳನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದೇ ರೀತಿ ಈ ನಾನ್ ವೆಜಿಟೇರಿಯನ್ ತಿನ್ನುವಂಥವ್ರಾದ್ರೆ 2 ಎಗ್ ವೈಟ್ ಅನ್ನು ತಿನ್ನುವಂಥದ್ದು ಅಭ್ಯಾಸ, ಪ್ರತಿನಿತ್ಯ ಎಗ್ ವೈಟ್. ಅದರಲ್ಲಿ ಆ ಬಿಳಿ ಭಾಗದ, ಮೊಟ್ಟೆ ಬಿಳಿ ಭಾಗದಲ್ಲಿ ಈ ಪ್ರೋಟೀನ್ ಪೂರೈಕೆ ಚೆನ್ನಾಗುತ್ತೆ. ಅಥವಾ ಮೀನು ಅಥವಾ ಚಿಕನ್ ತಿನ್ನೋದ್ರಿಂದ 1 ಪೀಸ್ ವಾರದಲ್ಲಿ 3ರಿಂದ 4 ದಿನ ಅದನ್ನ ತಗೊಳ್ಳೋದ್ರಿಂದನೂ ಕೂಡ ಈ ಪ್ರೋಟೀನ್ ಪೂರೈಕೆ ಚೆನ್ನಾಗುತ್ತೆ. ಯಾರು ನಾನ್ ವೆಜಿಟೇರಿಯನ್ ತಿನ್ನೋದಿಲ್ವೋ ಅವರು ಪನ್ನೀರನ್ನು ತಿನ್ಬಹುದು. ಸೊ ಅದೇ ರೀತಿ ಈ ರೀತಿಯಾದಂತಹ ಕರೆಕ್ಟಾಗಿ ಯಾವ ಆಹಾರ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಪ್ಲಾನ್ ಮಾಡಿಕೊಂಡು ನಮ್ಮ ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಅಡುಗೆಯನ್ನು ಮಾಡಿದ್ರೆ ಬಹಳ ಚೆನ್ನಾಗಿ ಈ ತೊಂದರೆಗಳನ್ನು ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. 3ನೇ ಅಂಶ, ನಮ್ಮ ಆಹಾರದಲ್ಲಿ ನಾರಿನಂಶ ಬೇಕು. ಹೈ ಫೈಬರ್ ಡಯಟ್ ಅನ್ನ ತಗೋಬೇಕು. ವಯಸ್ಸಾಗ್ತಿದ್ದಾಗೆ ನಮ್ಮ ಪಚನ ಕ್ರಿಯೆ ವೀಕ್ ಆಗ್ತಾ ಬರುತ್ತೆ. ಅದು ಸರಿಪಡಿಸ್ಲಿಕ್ಕೆ ನಾರಿನಂಶ ಇರಬೇಕು. ನಾರಿನಂಶ ನಮಗೆ ಸಿಗುವಂಥದ್ದು ಹಣ್ಣು ಮತ್ತು ತರಕಾರಿಗಳಲ್ಲಿ. ನಾವು ಹಣ್ಣಿನ ರಸ, ಜ್ಯೂಸನ್ನು ಕುಡಿಯೋದ್ರ ಬದಲು ಇಡೀ ಹಣ್ಣನ್ನು ತಿನ್ಬೇಕು. ಸಿಪ್ಪೆ ಸಹಿತ ಹಣ್ಣನ್ನು ತಿನ್ಬೇಕು. ಆಪಲ್ ತಿನ್ಬೇಕಾದ್ರೆ ಆಪಲ್ ಒಳಭಾಗ ಅಲ್ಲ, ಆಪಲ್ ಅನ್ನ ಸಿಪ್ಪೆ ಜೊತೆ ತಿನ್ಬೇಕು. ಅದೇ ರೀತಿ ನಾವು ಸಣ್ಣ ಮಕ್ಕಳಿಗೆ ಈ ಕಿತ್ಲೆ ಹಣ್ಣನ್ನು ತಿನ್ಸ್ಬೇಕಾದ್ರೆ ಸಿಪ್ಪೆಯನ್ನು ತೆಗೆದು ಕೊಡ್ತೀವಿ. ವಯಸ್ಸಾದವರಿಗೆ ಆ ರೀತಿ ಅದರ ಬದಲು ನಾರಿನಂಶ ಇರುವಂತಹ ಸಿಪ್ಪೆ ಸಹಿತ ತಿನ್ನುವಂತಹ ಹಣ್ಣನ್ನು ತಿನ್ಬೇಕು. ಹಣ್ಣನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ಗಳು ಸಿಗುತ್ತೆ, ಜೊತೆಗೆ ನಮ್ಮ ಈ ನಾರಿನಂಶ ಚೆನ್ನಾಗಾಗುತ್ತೆ. ಸೊ ನಿಧಾನವಾಗಿ ನಾರಿನಂಶ ನಮ್ಮ ದೇಹದಲ್ಲಿ ಹೋದ್ರೆ ಈ ತರಕಾರಿಗಳ ಮುಖಾಂತರ, ಎಲ್ಲಾ ರೀತಿಯಾದಂತಹ ತರಕಾರಿಗಳಲ್ಲಿ ಹೆಚ್ಚು ನಾರಿನಂಶ ಇರುತ್ತೆ. ಸೊ ತರಕಾರಿ ಪಲ್ಯ ಮಾಡಬೇಕು. ಬರೀ ತಿಳಿ ಸಾರು ಮಾಡೋದ್ರ ಬದಲು ಸಾಂಬಾರ್ ಮಾಡಿಕೊಂಡು ಅದನ್ನ ತರಕಾರಿ ತಿನ್ಬೇಕು. ಹಾಗೆ ಫ್ರೆಶ್ ಸಲಾಡ್ ಅನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೋಬೇಕು. 1 ಕಪ್ ಸಲಾಡ್ ಅನ್ನ ತಗೊಳ್ಳೋದ್ರಿಂದ, ಈ ರೀತಿ ನಾರಿನಂಶ ತಗೊಳ್ಳೋದ್ರಿಂದ ನಿಧಾನವಾಗಿ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನಮ್ಮ ಜಠರದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನಮ್ಮ ರಕ್ತದಲ್ಲಿ ಡಯಾಬಿಟಿಸ್ ಇರುವಂತವ್ರಿಗೆ ಅಥವಾ ಡಯಾಬಿಟಿಸ್ ಬರುವಂತವ್ರಿಗೆ ಸಕ್ಕರೆ ಪ್ರಮಾಣವನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಹಲವಾರು ಆರೋಗ್ಯದಲ್ಲಿ ಒಳ್ಳೇದಾಗಬೇಕು ಅಂತಂದ್ರೆ ನಾರು ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನ ತಿನ್ಲೇಬೇಕು ಅಂತ ಹೇಳ್ತೀವಿ. 4ನೇದು, ಆಂಟಿ ಇನ್ಫ್ಲಮೇಟರಿ ಆಹಾರಗಳು. ನಮ್ಮ ಈ ಆಹಾರ ಪದ್ಧತಿಯಲ್ಲಿ ನಾವು ಹಲವಾರು ಸಣ್ಣ ಸಣ್ಣ ಆಹಾರ ಪದಾರ್ಥಗಳನ್ನು ತಗೋತೀವಿ. ಅದು ನಮಗೆ ಔಷಧಿಯಾಗಿ ನಮಗೆ ದೇಹದಲ್ಲಿ ಕೆಲಸ ಮಾಡುತ್ತೆ. ಯಾವ್ದು ಅಂತ ನೋಡಿದ್ರೆ ಮುಖ್ಯವಾಗಿ ಅರಿಶಿನ ಮತ್ತು ಕಾಳುಮೆಣಸು. ಅರಿಶಿನವನ್ನ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಹಾಕೊಂಡು ತಗೊಳ್ಳೋದ್ರಿಂದ ಅರಿಶಿನದಲ್ಲಿರುವಂತಹ ಕರ್ಕ್ಯುಮೆನ್ ಅನ್ನುವಂತಹ ಪದಾರ್ಥ ನಮ್ಮ ಕೀಲುಗಳಲ್ಲಿ, ನಮ್ಮ ಇಡೀ ದೇಹದಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಸೊ ನಮ್ಮ ಹೃದಯಕ್ಕೆ, ನಮ್ಮ ಮೆದುಳಿಗೆ, ನಮ್ಮ ಇಡೀ ದೇಹದಲ್ಲಿರುವಂತಹ ಹಲವಾರು ಬೇರೆ ಬೇರೆ ಅಂಗಾಂಗಗಳಿಗೆ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಮಾಡಿ ನಮ್ಮ ಒಳಗಡೆ ಇರುವಂತಹ ಚೈತನ್ಯ ಹೆಚ್ಚು ಮಾಡುತ್ತೆ. ನಮ್ಮ ಏಜಿಂಗ್ ಅಂದ್ರೆ ವಯಸ್ಸಾಗ್ತಾ ಇರೋದನ್ನ ಸ್ಲೋ ಮಾಡುತ್ತೆ, ಅದರ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಡುತ್ತೆ. ಅದೇ ರೀತಿ ಶುಂಠಿ ಮತ್ತು ಬೆಳ್ಳುಳ್ಳಿ
ಇದು ಕೂಡ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಶುಂಠಿಯನ್ನ ನಾವು ಶುಂಠಿ ಟೀ ಕುಡಿಬಹುದು, ಬೆಳ್ಳುಳ್ಳಿಯನ್ನ ಹಾಗೆ ಬೆಳ್ಳುಳ್ಳಿ ಬೇರೆ ಬೇರೆ ಆಹಾರ ಪದಾರ್ಥಗಳು ಹಾಕೋಬಹುದು, ಅಥವಾ ಬೆಳ್ಳುಳ್ಳಿನ ರಾ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಲ್ ತಿನ್ಬಹುದು. ಸೊ ಅದರಲ್ಲಿ ಬೆಳ್ಳುಳ್ಳಿಯಲ್ಲಿ ಇರುವಂತಹ ಆಲಿಸಿನ್ ಅಥವಾ ಶುಂಠಿಯಲ್ಲಿ ಇರುವಂತಹ ಗಾರ್ಲಿಕ್, ಶುಂಠಿ ಜಿಂಜರ್ ಅಲ್ಲಿ ಇರುವಂತಹ ಜಿಂಜರಾಲ್ ಅನ್ನುವಂಥದ್ದು. ಸೊ ಈ ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾವು ಜೀರಿಗೆಯನ್ನ ತಗೊಳ್ಳುವಂತಹದ್ದು, ಮೆಂತೆಯನ್ನ ತಗೊಳ್ಳುವಂತಹದ್ದು. ಸೊ ಈ ಅಭ್ಯಾಸಗಳಿದ್ರೆ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು. ಹಲವಾರು ನಮಗೆ ಆಂಟಿ ಆಕ್ಸಿಡೆಂಟ್ಸ್ಗಳು, ವಿಟಮಿನ್ಸ್ಗಳು ಸಿಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. 5ನೇ ಅಂಶ, ಆರೋಗ್ಯಕರ ಕೊಬ್ಬಿನ ಪದಾರ್ಥಗಳನ್ನ ನಾವು ತಗೋಬೇಕು. ನಮ್ಮ ಹೃದಯ ಚೆನ್ನಾಗಿರ್ಬೇಕು, ಮೆದುಳು ಚೆನ್ನಾಗಿರ್ಬೇಕು, ನಮ್ಮ ಹಾರ್ಮೋನ್ಗಳು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಕೊಬ್ಬಿನ ಅಂಶ ಬೇಕು. ಆದ್ರೆ ಒಳ್ಳೆಯ ಕೊಬ್ಬಿನ ಅಂಶ ಮಾತ್ರ ಬೇಕು. ನಾವು ಅಡುಗೆ ಮಾಡಬೇಕಾದ್ರೆ ಹಲವಾರು ಎಣ್ಣೆಗಳನ್ನು ಉಪಯೋಗಿಸ್ತೀವಿ. ಆದರೆ ಕೊಬ್ಬರಿ ಎಣ್ಣೆಯನ್ನ, ಶೇಂಗಾ ಎಣ್ಣೆಯನ್ನ, ಆಲಿವ್ ಎಣ್ಣೆಯನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ಬೇರೆ ಎಣ್ಣೆಗಳನ್ನು ನಾವು ಕಡಿಮೆ ಮಾಡೋದು ಬಿಟ್ಬಿಟ್ರೋ ಒಳ್ಳೆಯದು ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಪ್ರತಿನಿತ್ಯ ಅಗಸೆ ಬೀಜ, ಚಿಯಾ ಬೀಜ ಮತ್ತು ಸೂರ್ಯಕಾಂತಿ ಬೀಜವನ್ನ 1 ಚಮಚ ತಿನ್ನುವಂಥದ್ದನ್ನ ಅಭ್ಯಾಸ ಇಟ್ಕೊಂಡ್ರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ನಮ್ಮ ಈ ಹೃದಯಕ್ಕೆ, ಮೆದುಳಿಗೆ ಬಹಳ ಚೆನ್ನಾಗಿ ಒಳ್ಳೆಯ ಅಂಶಗಳನ್ನು ಕೊಡುತ್ತೆ. ನಮ್ಮ ಆ ದೇಹವನ್ನು ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರ ಜೊತೆಗೆ ನಾವು ಪ್ರತಿನಿತ್ಯ 4 ಬಾದಾಮ್ ಮತ್ತು 1 ಅಕ್ರೋಡ್ ಅದನ್ನ ರಾತ್ರಿ ನೆನೆಸಿಟ್ಟು ಬಾದಾಮ್ ಸಿಪ್ಪೆ ತೆಗೆದು ಬೆಳಗ್ಗೆ ತಿನ್ನೋದ್ರಿಂದ, 1 ಅಥವಾ 2 ಅಕ್ರೋಡನ್ನು ತಿನ್ನೋದ್ರಿಂದ ಬಹಳ ಚೆನ್ನಾಗಿ ನಮಗೆ ಅದರಲ್ಲಿರುವಂತಹ ಪೋಷಕಾಂಶಗಳು, ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಒಳ್ಳೆ ಕೊಬ್ಬಿನ ಅಂಶ ನಮಗೆ ಆಹಾರದಲ್ಲಿ ಸಿಗುತ್ತೆ. ಇದರ ಜೊತೆಗೆ 50 ವರ್ಷದ ಮೇಲ್ಪಟ್ಟವರಲ್ಲಿ 5 ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ನಾವು ಬಿಟ್ಬಿಡಬೇಕು. ಮೊದಲನೇದು ರಿಫೈನ್ಡ್ ಶುಗರ್ಸ್ ಮತ್ತು ಸ್ವೀಟ್ಗಳು. ಹೆಚ್ಚು ಸಕ್ಕರೆ ಹಾಕಿರುವಂತಹ ಆಹಾರ ಪದಾರ್ಥಗಳು, ಈ ಸಿಹಿ ತಿಂಡಿಗಳು, ಬಿಸ್ಕೆಟ್ಗಳು, ಕೇಕ್, ಪೇಸ್ಟ್ರಿ, ಬೇಕರಿ ಐಟಮ್ಗಳು, ಇದೆಲ್ಲದರಲ್ಲೂ ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ, ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತೆ. ಸೊ ಸಕ್ಕರೆಯುಕ್ತ ಆಹಾರವನ್ನು ಕಡಿಮೆ ಮಾಡಬೇಕು, ಬಿಟ್ಟು ಬಿಡಬೇಕು. ಎರಡನೇದು, ಹೆಚ್ಚು ಉಪ್ಪಿನ ಆಹಾರವನ್ನು ಬಿಡಬೇಕು. ಮೇಲುಪ್ಪನ್ನು ಹೆಚ್ಚು ತಗೊಳ್ಳೋದ್ರಿಂದ, ಹೆಚ್ಚು ಉಪ್ಪುಯುಕ್ತ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ವಯಸ್ಸಾದ ನಂತರ BP ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಉಪ್ಪಿರುವಂತ ಆಹಾರಗಳನ್ನು ಬಿಟ್ಬಿಡಬೇಕು. ಮೂರನೇದು, ವೈಟ್ ರೈಸ್, ಬಿಳಿ ಅನ್ನವನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಈ ನೇಕೆಡ್ ಕಾರ್ಬ್ಸ್ ಅಂತ ಹೇಳ್ತೀವಿ, ಮೈದಾ ಅನ್ನ ಕಡಿಮೆ ಮಾಡಬೇಕು. ಮೈದಾ ಮತ್ತು ಬಿಳಿ ಅದ್ರ ಬದಲು ನಾವು ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯಿಂದ ಮಾಡಿರುವಂತಹ ಅನ್ನ, ಅಥವಾ ಈ ಸಿರಿಧಾನ್ಯಗಳು, ನವಣೆ ಅಕ್ಕಿ, ಇದನ್ನೆಲ್ಲ ಉಪಯೋಗಿಸೋದ್ರಿಂದ, ಈ ರಾಗಿ, ಜೋಳ ಇದನ್ನ ಹೆಚ್ಚು ಉಪಯೋಗಿಸೋದ್ರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ನಿಧಾನವಾಗಿ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ 50 ವರ್ಷದ ನಂತರ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಎಲ್ಲದಕ್ಕೂ ನಾವು ಊಟಕ್ಕೆ ಅನ್ನಕ್ಕೆ ಎಲ್ಲ ಹಾಕೊಳ್ಳುವಂಥದ್ದು, ಬಿಳಿ ಅನ್ನವನ್ನು ತುಂಬಾ ಬಳಸುವಂತದ್ದು ಒಳ್ಳೆಯದಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅನ್ನ, ಬೇರೆ ಎಲ್ಲ ನಾರಿನಾಂಶ, ಪ್ರೋಟೀನ್, ಬೇರೆ ಆರೋಗ್ಯಕರ ಆಹಾರ ಪದಾರ್ಥಗಳನ್ನ ಅರ್ಥ ಮಾಡಿಕೊಂಡು ತಗೊಳ್ಳುವಂತಹದ್ದು ಬಹಳ ಮುಖ್ಯವಾದಂತಹ ಅಂಶ. 4ನೇದು, ಹೆಚ್ಚು ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಮಾಡಬೇಕು. ಬೋಂಡಾ, ಬಜ್ಜಿ ಇದೆಲ್ಲ ಹೆಚ್ಚು ಎಣ್ಣೆಯುಕ್ತ ಆಹಾರದಿಂದ ನಮ್ಮ ಹೃದಯಕ್ಕೆ, ನಮ್ಮ ಬೇರೆ ಎಲ್ಲ ಕೀಲುಗಳಿಗೆ ಅಷ್ಟು ಒಳ್ಳೆಯದಲ್ಲ. ದೇಹ ತೂಕನೂ ಹೆಚ್ಚಾಗುತ್ತೆ, ರಕ್ತನಾಳ ಬ್ಲಾಕ್ ಆಗಿ ಸ್ಟ್ರೋಕ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಹೆಚ್ಚು. ಸೊ ಕೊಲೆಸ್ಟ್ರಾಲ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು, ಸರಿಯಾದ ಆರೋಗ್ಯಕರ ಕೊಬ್ಬಿನ ಅಂಶವನ್ನ ತಗೋಬೇಕು. 5ನೇದು, ಪ್ರಾಸೆಸ್ಡ್ ಮತ್ತು ಪ್ಯಾಕ್ಡ್ ಆಹಾರಗಳು. ಇದರಲ್ಲಿ ಹೆಚ್ಚು ಕೆಮಿಕಲ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೆ ಮಾಡಿಟ್ಟು ಅದರ ಈ ಬಾಳಿಕೆ ಹೆಚ್ಚಾಗಬೇಕು ಅಂತ ಕೆಮಿಕಲ್ಸ್ ಹಾಕಿರುವಂತದ್ದು ನಮ್ಮ ದೇಹಕ್ಕೆ ಹೋಗಿ ಅದು ವಿಷ ಪದಾರ್ಥಗಳಾಗ್ಬಿಡ್ಬೋದು. ಅದಕ್ಕೋಸ್ಕರ ಮುಂಚೆ ಮಾಡಿರುವಂತಹ ಪ್ರಾಸೆಸ್ಡ್ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಂಡ್ರೆ 50 ವರ್ಷದ ನಂತರ ನಾವು ಆರೋಗ್ಯಕರವಾಗಿರಬಹುದು. ಇವತ್ತು ನಾವು 50 ವರ್ಷದ ಮೇಲ್ಪಟ್ಟವರಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ 5 ಅಂಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಇದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.